ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः स्तुष्टवांसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಶುಕ್ರವಾರ ಚೈತ್ರ ಮಾಸದ ಕೊನೆಯ ದಿನ ಚೈತ್ರ ಬಹುಳ ಅಮಾವಾಸ್ಯ. ನಾಳೆಯಿಂದ ವೈಶಾಖ ಮಾಸ ಆರಂಭ. ಶಂಕರ ಜಯಂತಿ ವೈಶಾಖ ಶುದ್ಧ ಪಂಚಮಿ. ಪಾಡ್ಯಮಿಯಿಂದ ಪಂಚಮಿಯವರೆಗೆ ಆಚಾರ್ಯ ಶಂಕರರ ಅನುಷ್ಠಾನಗಳನ್ನು ಮಾಡುವಂಥದ್ದು. ಇಂದು ಶುಕ್ರವಾರ ಏಪ್ರಿಲ್ ತಿಂಗಳ 17ನೇ ತಾರೀಕು 2026ನೇ ಇಸ್ವಿ. ಈ ಒಂದು ಶ್ರೇಷ್ಠವಾದ ಶುಕ್ರವಾರದ ಮುಸ್ಸಂಜೆಯಲ್ಲಿ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದ ಮೊದಲ 10 ಶ್ಲೋಕಗಳ ಪಾರಾಯಣ. ಪ್ರಾರಂಭದಲ್ಲಿ ಧ್ಯಾನ ಶ್ಲೋಕ. ಓಂ ಸಕುಂಕುಮ ವಿಲೇಪನಾಮಲಿಕ ಚುಂಬಿಕ ಸ್ತೂರಿಕಾ ಸಮಂದಹಸಿತೆ ಕ್ಷಣ ಸಶರ ಚಾಪ ಪಾಶಾಂಕುಶ ಅಶೇಷ ಜನ ಮೋಹಿನಿ ಅರುಣಮಾಲ್ಯ ಭೂಷಾಂಬರ ಜಪ ಕುಸುಮ ಭಾಸುರಾ ಜಪ ವಿಧೌ ಸ್ಮರೇದಂಬಿಕಾ. ಓಂ ಶ್ರೀಮಾತ್ರೇ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾ ತ್ರಿಪುರ ಸುಂದರಿಯೈ ನಮಃ. ಓಂ ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಉದ್ಯದ್ಭಾನು ಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇ ಪ್ರಕೋದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪೂರ ಮಜ್ಜತ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿಕಲ ಸಪ್ತಚ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರ ಮಂಡಿತ ಅಷ್ಟಮೀ ಚಂದ್ರ ವಿಭ್ರಾಜ ದಲಿಕಸ್ಥಲ ಶೋಭಿತ ಮುಖಚಂದ ಕಲಂಕಾಭ ಮೃಗನಾಭಿವಿಶೇಷಕ ವದನ ಸ್ಮರ ಮಾಂಗಲ್ಯ ಗೃಹ ತೋರಣ ಚಿಲ್ಲಿಕ ವಕ್ತ್ರಲಕ್ಷ್ಮೀ ಪರಿವಾಹ ಚಲನ್ ನೀಲಾಭಲೋಚನ ನವಚಂಪಕ ಪುಷ್ಪಾಭನಾಸ ದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಕದಂಬ ಮಂಜರೇ ಕೃಪ್ತ ಕರ್ಣಪೂರ ಮನೋಹರ
ताटङ्कयुगलीभूततपनोडुपमण्डल पद्मरागशिलादर्श परिभाविकपोलभूः नवविद्रुमबिम्बश्रेण्यक्कारिरनच्छदा शुद्धविद्याङ्कुराकार द्विजपङ्क्तिद्वयोज्ज्वला कर्पूरवीटिकामोदसमाकर्षद्दिगन्तर 2 ನಿಮಿಷ ನಾಮಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಜಯ ಜಯ ಲಕ್ಷ್ಮೀ ನರಸಿಂಹ ವಜ್ರಸ್ತಂಭಜ ನರಸಿಂಹ 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 ವಜ್ರಸ್ತಂಭಜ ನರಸಿಂಹ ವಜ್ರಸ್ತಂಭಜ ನರಸಿಂಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಿ ಜಯ. ಈ ಅಮಾವಾಸ್ಯೆಯ ಮುಸ್ಸಂಜೆಯಲ್ಲಿ ಒಂದು ದಿವ್ಯವಾದ ದೇವಿ ಭಜನೆಯನ್ನು ಹಾಡೋಣ. ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಲಲಿತಾ ಲಲಿತಾ ಶ್ರೀಲಲಿತಾ ಲಲಿತಾ ಲಲಿತಾ ಓಂ ಲಲಿತಾ 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 ಜಯ ಲಲಿತಾ 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 ಜಗನ್ಮಾತಾ ಶ್ರೀ ಭುವನೇಶ್ವರಿ ರಾಜರಾಜೇಶ್ವರಿ ह्रीङ्कारेश्वरि श्री त्रिपुरेश्वरी विश्वरूपिणी काली भवानी परञ्ज्योति परमेष्ठि ब्रह्माणि शंकरि श्रीकरि शाम्भवी वाणी पर ब्रह्म के तुम प्रिय रानी विश्वमाता जगधात्री विरागिणी अखिलांडेश्वर के अर्धांगिनी
ललिता ललिता श्रीललिता ललिता ललिता ओम ललिता 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 जय ललिता 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 जगन्माता ललिता ललिता जगन्माता जगन्माता जगदम्बा माता की जय। भारत माता की जय। गो माता की जय। गायत्री माता की जय। गंगा माता की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ವಿವೇಕ ಚೂಡಾಮಣಿಯ ಅಧ್ಯಯನ ಪ್ರಾರಂಭದಲ್ಲಿ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತಿಸಬಹುದು. ಓಂ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮ ಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. 341ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಆರೂಢ ಶಕ್ತೇರಹಮೋ ವಿನಾಶಃ ಕರ್ತುಂ ನ ಶಕ್ಯಃ ಸಹಸಾಪಿ ಪಂಡಿತೈಃ. ನಿರ್ವಿಕಲ್ಪಾಖ್ಯ ಸಮಾಧಿ ನಿಶ್ಚಲಾಃ ತಾನಂತರಾನಂತ ಭವಾಹಿ ವಾಸನಾಃ. ಅಹಂ ಬುದ್ಧ್ಯೈವ ಮೋಹಿನ್ಯಾ ಯೋಜಯಿತ್ವಾ ವೃತೈರ್ಬಲಾತ್ ವಿಕ್ಷೇಪ ಶಕ್ತಿಃ ಪುರುಷಂ ವಿಕ್ಷೇಪಯತಿ ತದ್ಗುಣೈಃ. ವಿಕ್ಷೇಪ ಶಕ್ತಿ ವಿಜಯೋ ವಿಷಮೋ ವಿಧಾತು ನಿಶೇಷಮಾವರಣ ಶಕ್ತಿ ನಿವೃತ್ಯ ಭಾವೇ. ದೃಗ್ದೃಶ್ಯಯೋ ಸ್ಫುಟಪಯೋ ಜಲವದ್ವಿಭಾಗೇ ನಶ್ಯೇತ್ತದಾವರಣಮಾತ್ಮನಿ ಚ ಸ್ವಭಾವಾತ್.
निःसंशयेन भवति प्रतिबन्धशून्यः विक्षेपणं न हि तदा यदि चेन्मृषार्थे सम्यग् विवेकः स्फुटबोधजन्यः विभज्य दृग्दृश्य पदार्थतत्त्वम् छिनत्ति माया कृतमोहबन्धम् यस्माद्विमुक्तस्य पुनर्न संसृतिः परावरैकत्वविवेकवह्निः दहत्यविद्या गहनं ह्यशेषम् किं स्यात् पुनः संसरणस्य बीजम् अद्वैतभावं समुपेयुषोऽस्य ಆಚಾರ್ಯ ಶಂಕರರು ಒಂದು ದಿವ್ಯವಾದ ವ್ಯಂಗ್ಯವಾದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದ್ವೈತ ಭಾವಂ ಸಮುಪೇಯುಷಃ ಸಮುಪೇಯುಷಃ ಅದ್ವೈತ ಭಾವಂ ಸಮುಪೇಯುಷಃ ಅಸ್ಯ ಪುನಃ ಕಿಂ ಸಂಸ್ಮರಣಸ್ಯ ಬೀಜಂ ಸ್ಯಾತ್. ಎಂತಹ ದಿವ್ಯವಾದ ಪ್ರಶ್ನೆ ನೋಡಿ, ತಮಗೆ ತಾವೇ ಹಾಕಿಕೊಳ್ಳುವಂತಹ ಪ್ರಶ್ನೆ ಇದು. ಅದ್ವೈತ ಭಾವವನ್ನೇ ಚೆನ್ನಾಗಿ ಪಡೆದಿರುವ, ಅರಗಿಸಿಕೊಂಡಿರುವ, ಜೀರ್ಣಿಸಿಕೊಂಡಿರುವ ಜ್ಞಾನಿಗೆ ಪುನಃ ಸಂಸಾರಕ್ಕೆ ಬರಲು ಯಾವ ಕಾರಣವೂ ಇದ್ದೀತು? ಅದ್ವೈತ ಭಾವಂ ಸಮುಪೇಯುಷಃ ಅಸ್ಯ ಪುನಃ ಕಿಂ ಸಂಸ್ಮರಣಸ್ಯ ಬೀಜಂ ಸ್ಯಾತ್. ಅವರಿಗೆ ಅದ್ವೈತ ಭಾವ ಜಾಗೃತವಾಗಿರುವುದರಿಂದ ಅವರಿಗೆ ಯಾವುದೇ ರೀತಿಯಾದಂತಹ ಸಂಸಾರದ ಬಂಧನ ಇರುವುದಿಲ್ಲ. ಮುಂದಿನ ಶ್ಲೋಕ ನೋಡಿ. ಆವರಣಸ್ಯ ನಿವೃತ್ತಿರ್ಭವತಿ ಆವರಣಸ್ಯ ನಿವೃತ್ತಿರ್ಭವತಿ ಸಮ್ಯಕ್ ಪದಾರ್ಥ ದರ್ಶನತಃ ಮಿಥ್ಯಾಜ್ಞಾನ ವಿನಾಶಸ್ತದ್ವತ್ ವಿಕ್ಷೇಪಜನಿತ ದುಃಖ ನಿವೃತ್ತಿ ಆವರಣಸ್ಯ ನಿವೃತ್ತಿರ್ಭವತಿ ಚ ಸಮ್ಯಕ್ ಪದಾರ್ಥ ದರ್ಶನತಃ ನಿತ್ಯಾಜ್ಞಾನ ವಿನಾಶಸ್ತದ್ವತ್ ವಿಕ್ಷೇಪಜನಿತ ದುಃಖ ನಿವೃತ್ತಿ. आत्म वस्तु का ठीक ठीक साक्षात्कार हो जाने से आवरण का नाश हो जाता है तथा मिथ्या ज्ञान का नाश और विक्षेप जनित दुख की निवृत्ति हो जाती है. The veil that hides truth vanishes only when the reality is fully realized. Thence follows the destruction of false knowledge and the cessation of misery brought about by the distraction caused by that
wheeling power or by that delusion. ಸಮ್ಯಕ್ ಪದಾರ್ಥ ದರ್ಶನತಃ ವಸ್ತುವನ್ನು ಚೆನ್ನಾಗಿ ಸಾಕ್ಷಾತ್ಕರಿಸುವುದರಿಂದ ಆವರಣಸ್ಯ ಆವರಣದ ನಿವೃತ್ತಿ ನಿವೃತ್ತಿಯು ಭವತಿ ಉಂಟಾಗುತ್ತದೆ. ಮಿಥ್ಯಾಜ್ಞಾನ ವಿನಾಶ ಮಿಥ್ಯಾಜ್ಞಾನದ ನಾಶವು ಆಗುತ್ತದೆ. ತದ್ವತ್ ಹಾಗೆಯೇ ವಿಕ್ಷೇಪ ಜನಿತ ದುಃಖ ನಿವೃತ್ತಿ ವಿಕ್ಷೇಪದಿಂದ ಆದ ದುಃಖದಿಂದ ನಿವೃತ್ತಿಯೂ ಆಗುತ್ತದೆ. ಪರಮಾರ್ಥ ವಸ್ತುವನ್ನು ಚೆನ್ನಾಗಿ ಸಾಕ್ಷಾತ್ಕರಿಸುವುದರಿಂದ ಆವರಣವು ಹೋಗುತ್ತದೆ, ಮಿಥ್ಯಾಜ್ಞಾನವೂ ಹೋಗುತ್ತದೆ. ಹಾಗೆಯೇ ವಿಕ್ಷೇಪದಿಂದ ಉಂಟಾದ ದುಃಖವೂ ಹೋಗುತ್ತದೆ. ತಾತ್ಪರ್ಯ ಇಷ್ಟೇ, ಯಾವಾಗ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುವುದು ಆಗ ಅದಕ್ಕೆ ಅಡ್ಡಿಪಡಿಸುವಂತಹ ಮಾಯಾಶಕ್ತಿ, ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ ಎರಡೂ ಕೂಡ ಹೊರಟು ಹೋಗುವುದು. ಆ ವಿಕ್ಷೇಪ ಶಕ್ತಿಯಿಂದಲೇ ದುಃಖವು ಜನಿತವಾಗುವಂಥದ್ದು. ಯಾವಾಗ ವಿಕ್ಷೇಪ ಶಕ್ತಿ ಇರುವುದಿಲ್ಲ ದುಃಖವೂ ಕೂಡ ಇರುವುದಿಲ್ಲ. ಬ್ರಹ್ಮಾನಂದ ಪ್ರಾಪ್ತಿ ಅವನಿಗೆ ಸದಾ ಇರುವುದು. ಆದ್ರಿಂದ ಈ ಮೂರನ್ನು ನಾವು ಹೋಗ್ಲಾಡಿಸ್ಕೊಳ್ಬೇಕು. ಯಾವ ಮೂರು? ಆವರಣ ಶಕ್ತಿ, ವಿಕ್ಷೇಪ ಶಕ್ತಿ ಮತ್ತು ಅದರಿಂದ ಉಂಟಾಗುವಂತಹ ದುಃಖ ಅಥವಾ ಭಯ. ಈ ಮೂರನ್ನು ಕೂಡ ನಾವು ಹೋಗಲಾಡಿಸಿಕೊಳ್ಳಬೇಕು. ಮುಂದಿನ ಶ್ಲೋಕ ನೋಡಿ. ಏತತ್ರಿತಯಂ ದೃಷ್ಟಂ ಸಮ್ಯಗ್ ರಜ್ಜು ಸ್ವರೂಪ ವಿಜ್ಞಾನಾತ್ ತಸ್ಮಾದ್ವಸ್ತು ಸತತ್ವಂ ಜ್ಞಾತವ್ಯಂ ಬಂಧ ಮುಕ್ತಯೇ ವಿದುಷ. ಏತತ್ರಿತಯಂ ದೃಷ್ಟಂ ಸಮ್ಯಗ್ ರಜ್ಜು ಸ್ವರೂಪ ವಿಜ್ಞಾನಾತ್ ತಸ್ಮಾದ್ವಸ್ತು ತತತ್ವಂ ಜ್ಞಾತವ್ಯಂ ಬಂಧ ಮುಕ್ತಯೇ ವಿದುಷ. ಅತ್ಯಂತ ಸೊಗಸಾದಂತಹ ಅಧಿಷ್ಠಾನದ ನಿರೂಪಣೆ ಇಲ್ಲಿ ಆಗ್ತಾ ಇದೆ. रज्जु में भ्रम के कारण सर्प की प्रतीति होती है और उस मिथ्या प्रतीति से ही भय, कंप आदि दुखों की प्राप्ति होती है. किंतु दीपक आदि के द्वारा जिस प्रकार रज्जु के स्वरूप का यथार्थ ज्ञान होते ही रज्जु का अज्ञान आवरण, अज्ञान जन्य सर्प मल और सर्प प्रतीति से होने वाले भय, कंप आदि विक्षेप ये तीनों एक साथ निवृत्त होते देखे जाते हैं. उसी प्रकार आत्मस्वरूप का ज्ञान होने पर आत्मा का अज्ञान, अज्ञान जन्य प्रपंच की प्रतीति और उससे होने वाले दुख की एक साथ ही निवृत्ति हो जाती है. इसलिए संसार बंधन से छूटने के लिए विद्वान को तत्व सहित आत्म पदार्थ का ज्ञान प्राप्त करना चाहिए. These three are observed in the case of a rope when its real nature is fully known. Therefore, the wise man should know the real nature of things for the breaking of his bonds. What are the three? The willing power, the projecting power, and the delusion caused by these powers. Samyak rajju swarupa vijnanaat ಚೆನ್ನಾಗಿ ಆದ ಹಗ್ಗದ ಸ್ವರೂಪ ಜ್ಞಾನದಿಂದ ಏತತ್ ತ್ರಿತಯಂ ಈ ಮೂರು ದೃಷ್ಟಂ ನೋಡಲ್ಪಟ್ಟಿದೆ. ತಸ್ಮಾತ್ ಆದುದರಿಂದ ವಸ್ತು ಸತತ್ವಂ ವಸ್ತುವಿನ ಯಾಥಾತ್ಮ್ಯವು ಬಂಧ ಮುಕ್ತಯೇ ಬಂಧ ನಿವೃತ್ತಿಗಾಗಿ ವಿದುಷ ಹೀಗೆ ಅರಿತಿರುವುದರಿಂದ ಅರಿತಿರುವವನಿಂದ ಜ್ಞಾತವ್ಯಂ ತಿಳಿಯಲ್ಪಡತಕ್ಕದ್ದು. ಹಗ್ಗದ ಸ್ವರೂಪವನ್ನು ಚೆನ್ನಾಗಿ ಅರಿತುಕೊಂಡದ್ದರಿಂದ
ಈ ಮೂರೂ ಕಂಡು ಬರುತ್ತವೆ. ಯಾವ ಮೂರು? ಆವರಣ, ವಿಕ್ಷೇಪ ಮತ್ತು ಅದರಿಂದ ಉಂಟಾಗುವ ದುಃಖ. ಆವರಣ, ಮಿಥ್ಯಾಜ್ಞಾನ ಅಂದ್ರೆ ವಿಕ್ಷೇಪ ಶಕ್ತಿ ಮತ್ತು ದುಃಖ, ಇವುಗಳ ನಿವೃತ್ತಿ ಕಂಡು ಬರುತ್ತವೆ. ಆದುದರಿಂದ ಮುಮುಕ್ಷುವು ಸಂಸಾರ ಬಂಧ ನಿವೃತ್ತಿಗಾಗಿ ವಸ್ತುವಿನ ಯಾಥಾತ್ಮ್ಯವನ್ನು ಅರಿತುಕೊಳ್ಳಬೇಕು. ಯಾವಾಗ ಬ್ರಹ್ಮಸ್ವರೂಪದ ಸ್ವಸ್ವರೂಪದ ಅನುಸಂಧಾನವಾಗುತ್ತೆ, ಆಗ ಆವರಣ ಶಕ್ತಿ, ವಿಕ್ಷೇಪ ಶಕ್ತಿಗಳು ನಮಗೆ ಬಾಧಕವಾಗುವುದಿಲ್ಲ. ಈ ರೀತಿ ನಾವು ಆ ಯಾಥಾತ್ಮ್ಯವನ್ನು, ಯಥಾ ರೀತಿಯಲ್ಲಿ ಆತ್ಮಸ್ವರೂಪವನ್ನು ಅರಿತುಕೊಳ್ಳತಕ್ಕದ್ದು. ಮುಂದಿನ ಶ್ಲೋಕ ನೋಡಿ. ಒಟ್ಟಿಗೆ 2 ಶ್ಲೋಕಗಳಿದೆ, ಹೇಳಿಕೊಡ್ತೇವೆ, ಪುನರಾವರ್ತಿಸಬಹುದು. ಅಯೋಗ್ನಿಯೋಗ ದಿವಸತ್ ಸಮನ್ವಯ ಅಯೋಗ್ನಿಯೋಗ ದಿವಸತ್ ಸಮನ್ವಯಾತ್ ಮಾತ್ರಾದಿರೂಪೇಣ ವಿಜೃಂಭತೆ ಧೀಃ ತತ್ಕಾರ್ಯಮೇತತ್ರಿತಯಂ ಯತೋ ಮೃಷಾ ದೃಷ್ಟಂ ಭ್ರಮಸ್ವಪ್ನ ಮನೋರಥೇಷು ತತೋ ವಿಕಾರಾಃ ಪ್ರಕೃತೇರಹಂ ಮುಖ ದೇಹಾವಸಾನ ವಿಷಯಾಶ್ಚ ಸರ್ವೇ ಕ್ಷಣೇನ್ಯಥಾ ಭಾವಿತಯಾ ಹ್ಯಮೀಷಾಂ ಅಸತ್ವಮಾತ್ಮಾ ತು ಕದಾಪಿ ನಾನ್ಯಥಾ ಅಯೋಗ್ನಿಯೋಗಾದಿವಸತ್ ಸಮನ್ವಯಾತ್ ಮಾತ್ರಾದಿರೂಪೇಣ ವಿಜೃಂಭತೆ ಧೀಃ ತತ್ಕಾರ್ಯಮೇತದ್ವಿತಯಂ ಯತೋ ಮೃಷಾ ದೃಷ್ಟಂ ಭ್ರಮಸ್ವಪ್ನ ಮನೋರಥೇಷು ತತೋ ವಿಕಾರಾಃ ಪ್ರಕೃತೇರಹಂ ಮುಖ ದೇಹಾವಸಾನ ವಿಷಯಾಶ್ಚ ಸರ್ವೇ ಕ್ಷಣೇನ್ಯಥಾ ಭಾವಿತಯಾ ಹ್ಯಮೀಷಾಂ असत्वमात्मा तु कदापि नान्यथा अग्नि के संयोग से जैसे लोहा कुदाल आदि नाना प्रकार के रूपों को धारण करता है, उसी प्रकार आत्मा के संयोग से बुद्धि शब्द स्पर्श रूप रस और गंध आदि नाना प्रकार के विषयों में प्रकाशित होती है। यह द्वैत प्रपंच उस बुद्धि का ही कार्य है, इसलिए मिथ्या है, क्योंकि भ्रम स्वप्न और मनोरथ के समय इसकी प्रतीति का मिथ्यात्व स्पष्ट देखा है। इसलिए अहंकार से लेकर देह तक प्रकृति के जितने विकार अथवा विषय हैं, वे सभी क्षण क्षण में
बदलने वाले होने से असत्य हैं। आत्मा तो कभी नहीं बदलता, वह तो सदा ही एक रस रहता है। Like iron manifesting as sparks through contact with fire, the buddhi manifests itself as knower and known through the inherence of Brahma. As this secondary manifestation, the effects of buddhi are observed to be unreal in the case of delusion, dream, and imagination. Similarly, the modifications of Prakriti from egoism down to the body and all sense objects are also unreal. Their unreality is verily due to their being subject to change every moment. But the Atman never changes. What is the example given here? Iron. Iron itself is never incandescent. It is fire that makes it appear so. Similarly, the intelligence of Brahman is imparted to Buddhi. The word Matradi can be disjoined in two ways, namely as Matra plus Adi or as Matru plus Adi. The first gives us the meaning of sparks, and the second that of knower and known, that is subject and object. What is the meaning of the modifications are also unreal? Because they too are effects and derivatives of Prakriti and depend on their perception by the buddhi. ಅಗ್ನಿಯೋಗಾತ್ ಅಗ್ನಿ ಸಂಬಂಧದಿಂದ ಅಯಹ ಇವ ಕಬ್ಬಿಣವು ಹೇಗೋ ಹಾಗೆ ಧೀಹಿ ಬುದ್ಧಿಯು ಸತ್ ಸಮನ್ವಯಾತ್ ಸದ್ವಸ್ತುವಿನ ಸಂಬಂಧದಿಂದ ಮಾತ್ರಾದಿ ರೂಪೇಣ ಪ್ರಮಾತ್ರ ಮೊದಲಾದ ರೂಪದಿಂದ ವಿಜೃಂಭತೆ ತೋರಿಕೊಳ್ಳುತ್ತದೆ. ಯತಃ ಯಾವ ಕಾರಣದಿಂದ ತತ್ಕಾರ್ಯಂ ಬುದ್ಧಿಯ ಕಾರ್ಯವಾದ ಏತತ್ ತ್ರಿತಯಂ ಈ ಮೂರು ಭ್ರಮ ಸ್ವಪ್ನ ಮನೋರಥೇಶು ಭ್ರಾಂತಿ ಸ್ವಪ್ನ ಕೋರಿಕೆಗಳಲ್ಲಿ ಮೃಷಾ ಹುಸಿಯಾಗಿ ದೃಷ್ಟಂ ನೋಡಲ್ಪಟ್ಟಿದೆಯೋ ಆ ಕಾರಣದಿಂದ ಅಹಂಮುಖ ಅಹಂಕಾರವೇ ಮೊದಲಾಗಿ ದೇಹಾವಸಾನ ದೇಹದವರೆಗಿನ ಪ್ರಕೃತೇ ವಿಕಾರಾ ಪ್ರಕೃತಿಯ ವಿಕಾರಗಳು ಸರ್ವೇ ವಿಷಯಾ ಚ ಮತ್ತು ಸಮಸ್ತ ವಿಷಯಗಳು ಕ್ಷಣೇ ಕ್ಷಣಕಾಲದಲ್ಲಿಯೇ ಅನ್ಯಥಾಭಾವಿತೆಯ ಬೇರೆಯಾಗಿ ಪರಿಣಮಿಸುವುದರಿಂದ ಅನೀಶಾಂ ಇವುಗಳಿಗೆ ಅಸತ್ವಂ ಮಿಥ್ಯಾ ಸ್ವರೂಪವು ಸಿದ್ಧವಾಗಿದೆ. ಆತ್ಮಾತು ಆತ್ಮನಾದರೂ ಕದಾಪಿ ಯಾವಾಗಲೂ ನ ಅನ್ಯಥಾ ಪರಿಣಮಿಸುವುದಿಲ್ಲ. ಅಗ್ನಿಯ ಸಂಬಂಧದಿಂದ ಕಬ್ಬಿಣವು ಕಾದು ಕೆಂಪಾಗುವಂತೆ ಸದ್ವಸ್ತುವಾದ ಆತ್ಮನ ಸಂಬಂಧದಿಂದ ಬುದ್ಧಿಯು ಪ್ರಮಾತೃ ಪ್ರಮಾಣ ಪ್ರಮೇಯ ಮೊದಲಾದ ರೂಪದಿಂದ ತೋರಿಕೊಳ್ಳುತ್ತದೆ. ಹೇಗೆ ಬುದ್ಧಿಯ ಕಾರ್ಯವಾದ ಈ ಪ್ರಮಾತೃವೇ ಮೊದಲಾದ ತ್ರಿತಯವು ಶಾಂತಿ ಸ್ವಪ್ನ ಮನೋರಥ ಇವುಗಳಲ್ಲಿ ಹುಸಿಯಾಗಿರುತ್ತದೆಯೋ ಹಾಗೆಯೇ ಅಹಂಕಾರದಿಂದ ಪ್ರಾರಂಭಿಸಿ ದೇಹದವರೆಗಿನ ಪ್ರಕೃತಿಯ ವಿಕಾರಗಳು ಸಮಸ್ತ ವಿಷಯಗಳು ಪ್ರತಿಕ್ಷಣವೂ ಬೇರೆಯಾಗಿ ಪರಿಣಮಿಸುತ್ತಿರುವುದರಿಂದ ಮಿಥ್ಯೆಯಾಗಿರುವವು. ಆತ್ಮನಾದರೂ ಯಾವಾಗಲೂ ಪರಿಣಮಿಸುವುದಿಲ್ಲ, ಅರ್ಥಾತ್ ವ್ಯತ್ಯಾಸವಾಗುವುದಿಲ್ಲ, ಮಾರ್ಪಾಡಾಗುವುದಿಲ್ಲ. ಯಾವ್ಯಾವುದು ಮಾರ್ಪಾಡಾಗುವುದೋ ಅದು ಅನಾತ್ಮ, ಯಾವುದು ಮಾರ್ಪಾಡಾಗದೆ ಸದಾ ಹಾಗೆ ಇರುವುದೋ ಅದು ಆತ್ಮಸ್ವರೂಪ. ಒಂದು ವಿಶೇಷವಾದಂತಹ ಉದಾಹರಣೆ ಇದೆ ಇಲ್ಲಿ. ಅಗ್ನಿ ಮತ್ತು ಕಬ್ಬಿಣ. ಕಬ್ಬಿಣ ಮೂಲತಃ ತಣ್ಣಗೆ ಇರುವಂತಹ ವಸ್ತು. ಯಾವಾಗ ಅಗ್ನಿ ಸ್ಪರ್ಶವಾಗುತ್ತೋ ಅದು ಕೂಡ ಅಗ್ನಿಯ ಭಾವವನ್ನೇ ತಾಳುವುದು. ಅದೇ ರೀತಿಯಲ್ಲಿ ಎಲ್ಲ ಇಂದ್ರಿಯಗಳು ದೇಹ ಯಾವುದೇ ಕೆಲಸ ಮಾಡದಿರುವಂತಹ ವಸ್ತುಗಳು. ಯಾವಾಗ ಚೈತನ್ಯ ಸ್ವರೂಪವಾದಂತಹ ಅಗ್ನಿ ಪ್ರಜ್ವಲವಾಗುತ್ತೋ, ಯಾವಾಗ ಚೈತನ್ಯ ಇದರೊಳಗೆ ಹರಿಯುವುದೋ ಆಗ ಎಲ್ಲವೂ ಕೂಡ ಚೈತನ್ಯದಂತೆ ವರ್ತಿಸುವವು. ಅತ್ಯಂತ ವಿಶೇಷವಾದಂತಹ ಉದಾಹರಣೆಯನ್ನು ಕೊಟ್ಟು ಆತ್ಮಸ್ವರೂಪದ ಅಧಿಷ್ಠಾನವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಟ್ಟಿದ್ದಾರೆ. ಉಳಿದ ವಿಚಾರಗಳನ್ನು ಮುಂದಿನ ಶುಕ್ರವಾರ ನೋಡು. ಫಲವೇನು ಹೆಣಗಾಡಿ ಹೋರಾಡಿ ಧರೆಯೊಳಗೆ
ಸಲಿಸದೊಂದನು ಮೊಂದನು ದೈವ ಬಿಡದು. ಹೊಲಸೆಲ್ಲವೆಲ್ಲ ಬಾಳ್ಗೆ ತಳಹದಿಯಿಲ್ಲ, ಗಲಿಬಿಲಿದನ ಬೇಡ ಮಂಕುತಿಮ್ಮ, ಗಲಿಬಿಲಿದನ ಬೇಡ ಮಂಕುತಿಮ್ಮ, ಮಂಕುತಿಮ್ಮ. ಆ ದೈವ ತಾನು ನಮ್ಮಿಂದ ಏನನ್ನೂ ಮಾಡಿಸಬೇಕೆಂದಿದೆಯೋ ಅದನ್ನು ಮಾಡಿಸದೆ ಬಿಡದು. ನಾವು ನಾನು ಮಾಡುತ್ತೇನೆ ಎಂದು ಎಷ್ಟು ಹೋರಾಡಿ ಹೆಣಗಾಡಿದರೂ ಏನು ಪ್ರಯೋಜನವಿಲ್ಲ. ಹಾಗಿರುವಾಗ ನಮ್ಮ ಮತ್ತು ಆ ದೈವ ಅಥವಾ ವಿಧಿಯ ನಡುವಿನ ಹೋರಾಟದಲ್ಲಿ ಸೋತು ಒಂದು ಅಯೋಮಯ ಸ್ಥಿತಿಯಲ್ಲಿ ಛೇ, ಈ ಬದುಕಿನಲ್ಲಿ ನಾವಂದುಕೊಂಡದ್ದನ್ನು ಮಾಡಲಾಗುವುದೇ ಇಲ್ಲ, ಈ ಬಾಳಿಗೆ ತಳಹದಿ ಇಲ್ಲ, ಈ ಬಾಳೆಲ್ಲ ಹೊಲಸು ಎಂದು ಹೇಳಬೇಡ ಎಂದು ನಮ್ಮ ಬದುಕು ಮತ್ತು ದೈವದ ನಡುವಿನ ಸಮನ್ವಯದ ಅವಶ್ಯಕತೆಯನ್ನು ಸೂಚಿಸಿದ್ದಾರೆ ನಮಗೆ ಈ ಮುಕ್ತಕದಲ್ಲಿ. ಸಲಿಸದೊಂದನು ಮೊಂದನು, ಸಲಿಸದೆ ಒಂದನು ಒಂದನು, ಹೊಲಸೆಲ್ಲವೆಲ್ಲ ಪಾಳ್, ಹೊಲಸು ಎಲ್ಲ ಪಾಳ್, ತಳಹದಿ ಇಲ್ಲ, ತಳಹೈ ಇಲ್ಲ, ಗಲಿಬಿಲಿ ಇದನೆ ಬೇಡ, ಗಲಿಬಿಲಿ ಇದು ಎನಬೇಡ, ಸಲಿಸದೆ ಸಲ್ಲಿಸದೆ, ಮಾಡದೆ, ತಳಹದಿ ಅಡಿಪಾಯ ಬುನಾದಿ, ಗಲಿಬಿಲಿ ಅಯೋಮಯ ಸ್ಥಿತಿ, ಕನ್ಫ್ಯೂಸ್ಡ್ ಸ್ಟೇಟ್ ಆಫ್ mind. Don't entertain such thoughts. What is the use of struggling so much? Why should I fight so much in this world? Anyway, Providence is not going to make it easier for me. Neither will it let go of anything I owe. The whole world is bad. There is no solid foundation on which life is built to rely on. The whole thing is nothing but colossal confusion. Mankutimma. Don't entertain such thoughts. ಫಲವೇನು ಹೆಣಗಾಡಿ ಹೋರಾಡಿ ಧರೆಯೊಳಗೆ, ಸಲಿಸದೊಂದನು ಮೊಂದನು ದೈವ ಬಿಡದು. ಹೊಲಸೆಲ್ಲವೆಲ್ಲ ಬಾಳ್ಗೆ ತಳಹದಿಯಿಲ್ಲ, ಗಲಿಬಿಲಿದನ ಬೇಡ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ನಮ್ಮ ಶಕ್ತಿ ಮಿತ ಮತ್ತು ದೈವದ ಶಕ್ತಿ ಅಪರಿಮಿತ. ನಮ್ಮ ಶಕ್ತಿ ಮಿತವಾದರೂ ನಮ್ಮ ಕಲ್ಪನೆಗೆ ಮಿತಿಯೇ ಇಲ್ಲ. ಅಪರಿಮಿತ ಕಲ್ಪನೆಯನ್ನು ಪರಿಮಿತ ಶಕ್ತಿಯಿಂದ ಸಾಧಿಸುವುದಾದರೂ ಹೇಗೆ? ನಮ್ಮ ಮಿತ ಶಕ್ತಿಯ ಮತ್ತು ಸಾಮರ್ಥ್ಯದ ಅನುಗುಣವಾಗಿ ಆಸೆಪಟ್ಟು ಅಂತಹ ಆಸೆಗಳನ್ನು ಪೂರೈಸಿಕೊಳ್ಳಲು ನಮ್ಮ ಪ್ರಯತ್ನ ನಡೆದರೆ ಅದನ್ನು ಸೂಕ್ತ ಪ್ರಯತ್ನವೆನ್ನಬಹುದು. ಅಂತಹ ಪ್ರಯತ್ನವನ್ನು ಮಾಡಬೇಕಾದರೆ ನಮಗೆ ನಮ್ಮ ಪ್ರತಿಭೆಯ ಮತ್ತು ಸಾಮರ್ಥ್ಯದ ಅರಿವಿರಬೇಕು. ಅಂತಹ ಪ್ರಯತ್ನವನ್ನು ಮಾಡಲಾಗದೆ ಸರಿಯಾದ ಫಲ ಸಿಗುವ ಸಾಧ್ಯತೆಗಳಿರುವುದಿಲ್ಲ. ಆ ವಿಧಿ ನಮಗೆ ವಿಧಿಸಿದ ವಿನ್ಯಾಸದ ಪ್ರಕಾರವೇ ನಮ್ಮ ಕರ್ಮವು ಆಗಬೇಕು. ನಾವು ಮಾಡುತ್ತೇವೆ ಎಂದು ನಾವು ಅಂದುಕೊಳ್ಳುವುದು ಪ್ರಾಕೃತ ಅಥವಾ ಮಾನುಷಿ ಭಾವ. ದೈವ ನಮ್ಮಿಂದ ಏನೇನೆಲ್ಲ ಮಾಡಿಸಬೇಕೋ ಅದನ್ನು ಮಾಡಿಸಿಯೇ ತೀರುತ್ತದೆ. ಇದಕ್ಕೆ ವಿನಾಯಿತಿಯೇ ಇಲ್ಲ. ಒಂದು ಕಡೆ ನಮ್ಮ ಮಿತವಾದ ಶಕ್ತಿಯಿಂದ ಪ್ರಚೋದಿತವಾದ ನಮ್ಮ ಇಚ್ಛೆ, ಮತ್ತೊಂದು ಕಡೆ ನಮ್ಮನ್ನು ನಿಯಂತ್ರಿಸುವ ಅಪರಿಮಿತವಾದ ಪರಮಚೇತನದ ದೈವೀ ವಿನ್ಯಾಸ. ಇವೆರಡರ ನಡುವೆ ನಮ್ಮ ಹೋರಾಟ. ನಮ್ಮ ಇಚ್ಛೆಗಳನ್ನು ಬದಿಗಿಟ್ಟು ಆ ಸತ್ಗೆ ಶರಣಾದರೆ ಬಂದದ್ದನ್ನೆಲ್ಲ ಅನುಭವಿಸುವ ಶಕ್ತಿ ಮತ್ತು ಮನೋಭಾವ ನಮಗೆ ಉಂಟಾಗಿ ಬದುಕು ನಿರಾಳವಾಗಬಹುದು ಅಲ್ಲವೇ? ಯಾವುದು ಅನಿವಾರ್ಯವೋ ಅದನ್ನು ಅನುಭವಿಸಿಯೇ ತೀರಿಸಬೇಕು, ಹೋರಾಡಿ ಪ್ರಯೋಜನವಿಲ್ಲ. ಹಾಗಲ್ಲದೆ ನಾನು ಹೋರಾಡುತ್ತೇನೆ ಎಂದರೆ ಮಾನಸಿಕ ಗೊಂದಲ, ಬದುಕಿನಲ್ಲಿ ಗಲಿಬಿಲಿ ಬಿಟ್ಟರೆ ಬೇರೇನು ಸಾಧಿಸಿದಂತಾಗುವುದಿಲ್ಲ. ಹಾಗಾಗಿ ನಮ್ಮ ಹೋರಾಟ ನಿರಂತರ. ಯಾವುದು ಅನಿವಾರ್ಯವೋ ಅದರ ವಿರುದ್ಧ ಹೋರಾಡುವುದು ಮೂರ್ಖತೆ. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಹ್ಯಾಸ್ ಟು ಬಿ ಎಂಡ್ಯೂರ್ಡ್. ನಮಗೆ ಸಂದ ಕೆಲಸವನ್ನು ಮಾಡುವುದು, ಫಲಾಫಲಗಳನ್ನು ಆ ದೈವದ ವಿನ್ಯಾಸಕ್ಕೆ ಬಿಟ್ಟು ಬಿಡುವುದೇ ಪ್ರಾಜ್ಞರು ಮಾಡುವ ಕೆಲಸ. ರಕ್ತಿಯಿಂದ ನಾನು ಎನ್ನುವುದನ್ನು ಬಿಟ್ಟು ವಿರಕ್ತಿಯಿಂದ ಇರುವುದೇ ಎಂದರೆ ಮಾಡುವ ಕೆಲಸವನ್ನು ಮಾಡುತ್ತಾ ಅದಕ್ಕೆ ಅಂತರಂಗದಿಂದ ಅಂಟಿಕೊಳ್ಳದೆ ಇದ್ದರೆ ಶಾಂತಿಯಿಂದ ಇರಬಹುದು. ಉಳಿದ ವಿಚಾರಗಳನ್ನು ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರ.
ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯ್ಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋऽಯಂ ಕ್ಷೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.